ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ, ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಾನು ವೀರೇಶ್ ಬೆಳಗಡ್ಡಿ. ಗ್ರಾಮೀಣ ಜನರಿಗೆ ಅನುಕೂಲವಾಗುವಂಥ ಒಂದು ಉತ್ತಮವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ನೋಡೋದಾದರೆ, ವಿಬಿಜಿ ರಾಮ್ಜಿ ನರೇಗಾ ಯೋಜನೆಯ ಹೊಸ ವಿಧೇಯಕ ಅನುಮೋದನೆಯಾಗಿದೆ. ಅಂದರೆ ಈ ಮೊದಲು MG ನರೇಗಾ ಹೆಸರಿನಲ್ಲಿದ್ದ ಯೋಜನೆಗೆ ವಿಬಿ ರಾಮ್ಜಿ ಎಂದು ನಾಮಕರಣ ಮಾಡಿ ವಿಧೇಯಕ ಮಂಡನೆ ಮಾಡಲಾಗಿತ್ತು ಸಂಸತ್ನಲ್ಲಿ. ಅದಕ್ಕೆ ಮಂಡನೆ ಮಾಡಿರ್ತಕ್ಕಂಥ ವಿಧೇಯಕಕ್ಕೆ ಇವಾಗ ಅನುಮೋದನೆ ದೊರೆತಿದೆ. ಗಾಂಧಿ ಹೆಸರು ಕೈ ಬಿಟ್ಟು ವಿವಾದ ನಡುವೆ ಹೊಸ ವಿಧೇಯಕ ಅನುಮೋದನೆ ಆಗೈತೆ. ಅಂದ್ರೆ ಮಹಾತ್ಮ ಗಾಂಧೀಜಿ ಹೆಸರು ಯಾಕೆ ಕೈ ಬಿಟ್ರಿ ಅಂತ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡಿದ್ದವು. ಆ ಗದ್ದಲ ನಡುವೆಯೂ ಸಹ ವಿಧೇಯಕ ಅನುಮೋದನೆ ಆಗೈತಿ. ಅಂದರೆ ಸುಮಾರು 20 ವರ್ಷಗಳ ಹಳೆಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆದ ಇದು ಮನ್ರೇಗಾ ಬದಲಿಗೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಯೋಜನೆ ಜಾರಿಗೊಳಿಸುವ ವಿಧೇಯಕ ಲೋಕಸಭೆಯಲ್ಲಿ ಗುರುವಾರ ಅನುಮೋದನೆಯಾಗಿದೆ. ಯೋಜನೆಯಿಂದ ಮಹಾತ್ಮ ಗಾಂಧೀಜಿ ಹೆಸರು ಕೈಬಿಟ್ಟಿರುವ ಬಗ್ಗೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದವು. ವಿಬಿಜಿ ರಾಮ್ಜಿ ವಿಧೇಯಕ 2025ರ ಮೇಲೆ ನಡೆದ ಸುಮಾರು 8 ಗಂಟೆಗಳ ಸುದೀರ್ಘ ಚರ್ಚೆಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತರಿಸಿದರು. ಮೋದಿ ಸರ್ಕಾರವು ಮಹಾತ್ಮ ಗಾಂಧಿ ಅವರ ಚಿಂತನೆಗಳನ್ನು ವಿವಿಧ ಉಪಕ್ರಮ ಮೂಲಕ ಎತ್ತಿ ಹಿಡಿಯುತ್ತದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಬಾಪೂಜಿ ಅವರ ಚಿಂತನೆಗಳನ್ನು ಕಾಂಗ್ರೆಸ್ ಕೊಂದಿದೆ. PM ಆವಾಸ್ ಯೋಜನೆ ಯಡಿ ನಿರ್ಮಾಣ ಆದ ಶಾಶ್ವತ ಮನೆಗಳು, ಉಜ್ವಲ್ ಯೋಜನೆ, ಸ್ವಚ್ಛ ಭಾರತ್ ಮಿಷನ್, ಆಯುಷ್ಮಾನ್ ಭಾರತ್ ಮುಂತಾದ ಯೋಜನೆಗಳ ಮೂಲಕ NDA ಸರ್ಕಾರವು ಬಾಪು ಅವರನ್ನು ಜೀವಂತವಾಗಿ ಇರಿಸಿದೆ ಎಂದು ಚೌಹಾಣ್ ಅವರು ಹೇಳಿದ್ದಾರೆ. ಆದರೂ ಪ್ರತಿಪಕ್ಷ ಸಂಸದರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿ ಸ್ಪೀಕರ್ ಕುರ್ಚಿ ಅದರ ಪ್ರತಿಗಳನ್ನು ಹರಿದು ತೋರಿದ್ದಾರೆ. ಈಗ ರಾಮ್ಜಿ ವಿಧೇಯಕವನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಸಂಸದೀಯ ಸಮಿತಿಗೆ ಒಪ್ಪಿಸಬೇಕು ಎಂದು ಕಾಂಗ್ರೆಸ್ ಸಂಸದ KC ವೇಣುಗೋಪಾಲ್ ಅವರು ಸ್ಪೀಕರ್ಗೆ ಮನವಿ ಮಾಡಿದ್ದರು. ಆದರೆ ಆ ಮನವಿಯನ್ನು ಸ್ಪೀಕರ್ ಅವರು ತಿರಸ್ಕಾರ ಮಾಡಿದ್ದಾರೆ. ಭಾರತದ ಅಣು ವಿದ್ಯುತ್ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಪ್ರವೇಶಕ್ಕೆ ದಾರಿ ಮಾಡಿಕೊಡುವ ಭಾರತದ ಪ್ರಗತಿಗಾಗಿ ಅಣು ಶಕ್ತಿಯ ಸುಸ್ಥಿರ ಉತ್ಪಾದನೆ ವಿಧೇಯಕ ಗುರುವಾರ ರಾಜ್ಯಸಭೆ ಅಂಗೀಕಾರ ಪಡೆದಿದೆ. ಇದನ್ನು ಸಹ ಅಂಗೀಕಾರ ಪಡೆಯಲಾಗಿದೆ. ಈಗ ಹಳೆಯ ನರೇಗಾ ಯೋಜನೆಯಲ್ಲಿ ಏನಿತ್ತು, ಈ ಹೊಸ ವಿಧೇಯಕ ಮಂಡನೆ ಮಾಡಿದಾರಲ್ಲ, ಅದರಲ್ಲಿ ಏನಿದೆ ಎಂಬುದನ್ನು ನೋಡೋಣ. ಹಳೆಯ ಯೋಜನೆಯಲ್ಲಿ 1 ವರ್ಷಕ್ಕೆ 100 ದಿನ ಕೂಲಿಯನ್ನು ನೀಡಲಾಗ್ತಾ ಇತ್ತು. ಈ ಸಂಪೂರ್ಣ ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು. ಇದು ನರೇಗಾ ಸಂಪೂರ್ಣ ಕೇಂದ್ರ ಸರ್ಕಾರ ಯೋಜನೆ ಆಗಿತ್ತು. ಮತ್ತು ಎಲ್ಲ ಕೂಲಿ ಕಾರ್ಮಿಕರು ಕೇಂದ್ರ ಸರ್ಕಾರವೇ ಕೂಲಿ ಪಾವತಿ ಮಾಡ್ತಾ ಇತ್ತು. ಅಂದ್ರೆ ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಇರ್ತಿದ್ದಿಲ್ಲ. ಇದರಲ್ಲಿ ಕಾರ್ಮಿಕರಿಗೆ 15 ದಿನಕ್ಕೊಮ್ಮೆ ಕೂಲಿಯನ್ನು ಪಾವತಿ ಮಾಡಲಾಗ್ತಾಯಿತ್ತು. ಅಂದ್ರೆ ಈಗ ಹಳೆಯ ಯೋಜನೆಯಲ್ಲಿ ಕಾರ್ಮಿಕರಿಗೆ 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೂಲಿಯನ್ನು ಪಾವತಿ ಮಾಡಲಾಗ್ತಾ ಇತ್ತು. ಇವಾಗ ಹೊಸ ಯೋಜನೆಯಲ್ಲಿ ಏನಿದೆ? ಹೊಸ ಯೋಜನೆಯಲ್ಲಿ 1 ವರ್ಷಕ್ಕೆ 125 ದಿನ ಕಾಲ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲಾಗುವುದು. ಅಂದ್ರೆ ಈಗ ಹಳೆಯ ಯೋಜನೆಗಿಂತ ಇದಕ್ಕೆ 25 ದಿನ ಹೆಚ್ಚಿಗೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವ ಇರಲಿದೆ. ಅಂದ್ರೆ ಇವಾಗ ಹಳೆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅಷ್ಟೇ ಕಾರ್ಮಿಕರಿಗೆ ಹಣ ಕೊಡ್ತಿತ್ತು. ಅಂದ್ರೆ ರಾಜ್ಯ ಸರ್ಕಾರ ಯಾವುದೇ 1 ರೂಪಾಯಿನೂ ಕೊಡ್ತಿದ್ದಲ್ಲ. ಆದರೆ ಇವಾಗ ಹೊಸ ವಿಧೇಯಕ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಕೂಲಿ ಕಾರ್ಮಿಕರಿಗೆ ಹಣ ಪಾವತಿ ಮಾಡ್ಬೇಕಂತ ಇದೆ ಈ ವರ್ಷದಲ್ಲಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ 60-40ರಂತೆ ಕೂಲಿ ಪಾವತಿ ಮಾಡಲಾಗುತ್ತದೆ. ಅಂದರೆ ಈ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಕೆಲಸ ಆಯ್ತು ಅಂದರೆ ಕೇಂದ್ರ ಸರ್ಕಾರ 60 ಲಕ್ಷ, ರಾಜ್ಯ ಸರ್ಕಾರ 40 ಲಕ್ಷ ಕಾರ್ಮಿಕರ ಪಾವತಿ ಮಾಡ್ಬೇಕು. ಹಿಂಗೆ 60-40 ಅನುಪಾತದಲ್ಲಿ ಅನುಪಾತದಲ್ಲಿ ಕೂಲಿಯನ್ನು ಪಾವತಿ ಮಾಡ್ತಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಸಹಭಾಗಿತ್ವದಲ್ಲಿ ಕೂಲಿಯನ್ನು ರೈತರಿಗೆ ಅಂದರೆ ಕೂಲಿ ಕಾರ್ಮಿಕರಿಗೆ ಪಾವತಿ ಮಾಡಲಾಗುತ್ತದೆ. ಮತ್ತು ಪ್ರತಿ ವಾರ ಕೂಲಿ ಹಣ ದೊರೆಯಲಿದೆ. ಅಂದರೆ ಈ ಕೂಲಿ ಕಾರ್ಮಿಕರಿಗೆ ಮೊದಲು 15 ದಿನ ತಿಂಗಳಿಗೊಮ್ಮೆ ದೊರೀತಾ ಇತ್ತು. ಈಗ ಹೊಸ ವಿಧೇಯಕ ವಿಬಿಜಿ ರಾಮ್ಜಿ ಯೋಜನೆ ಇದೇನು ಮಂಡನೆ ಆಗಿತ್ತಲ್ಲ ಹೊಸ ವಿಧೇಯಕ, ಇದರಲ್ಲಿ 1 ವಾರದಲ್ಲೇ ಕೂಲಿ ಪಾವತಿ ಮಾಡೋ ಕಡ್ಡಾಯ ಅಂತಂದು ಹೇಳಿದ್ದಾರೆ. ಇದು ಜನರಿಗೂ ಅನುಕೂಲವಾಗಿದೆ. ಬಟ್ ಪ್ರತಿಪಕ್ಷಗಳು ವಿರೋಧ ಮಾಡ್ತಾ ಇದ್ದಾರೆ. ಏನಾಗಲಿ, ಜನರು ಕೂಲಿ ಕೆಲ ಈಗ ನರೇಗಾ ಯೋಜನೆ ಅಂತ ವಿಬಿ ರಾಮ್ಜಿ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಹ ಗ್ರಾಮೀಣ ಜನರಿಗೆ ಉದ್ಯೋಗ ಕಲ್ಪಿಸಲು ಮುಂದಾಗಲಿ ಎಂಬುದು ನಮ್ಮ ಕೊಪ್ಪಳ ಟೈಮ್ಸ್ನ ಕಳಕಳಿ.
ದಿನನಿತ್ಯವಾದ ಸುದ್ದಿಗಳಿಗೆ ಕೊಪ್ಪಳ ಟೈಮ್ಸ್ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವ ದಿನನಿತ್ಯ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ.